ಅದು ಕಾರವಾರದ ಫೇಮಸ್ ಆಸ್ಪತ್ರೆ. ಅದೇ ವೈದ್ಯರ ಕಣ್ತಪ್ಪಿನಿಂದಾಗಿ ಅವಧಿ ಮೀರಿದ ಮಾತ್ರೆಯನ್ನ ಕೊಟ್ಟಿದ್ರು. ಇದೇ ವಿಷಯಕ್ಕೆ ರೋಗಿಯ ಕುಟುಂಬಸ್ಥರು ಗಲಾಟೆ ಮಾಡಿ ವಿಡಿಯೋ ವೈರಲ್ ಮಾಡಿದ್ರು. ಇದರಿಂದ ಮನನೊಂದ ವೈದ್ಯ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅವರಿಗೆ ಬಹಳ ಜಿಗುಪ್ಸೆ ಬಂದಿತ್ತು. ಯತ್ನೆ ಮಾಡುವುದನ್ನು ಇವರಿಗೆ ಇಂತರ ಬಹಳ ಆಗ್ತಾ ಇದೆ ಅಂತ. ಮಿಸ್ ಆಗಿ ಅವಧಿ ಮೀರಿದ ಟ್ಯಾಬ್ಲೆಟ್ ಕೊಟ್ಟ ಡಾಕ್ಟರ್. ವಿಡಿಯೋ ವೈರಲ್, ಮನನೊಂದ ವೈದ್ಯ ಸೂಸೈಡ್. ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಒಳ್ಳೆಯದೋ ಅಷ್ಟೇ ಡೇಂಜರಸ್. ಈ ಸೋಷಿಯಲ್ ಮೀಡಿಯಾ ಮೂಲಕವೇ ಜೀವನ ಕಟ್ಟಿಕೊಂಡವರಿದ್ದಾರೆ. ಇದೇ ಸೋಷಿಯಲ್ ಮೀಡಿಯಾದಿಂದ ಜೀವವನ್ನೇ ಕಳ್ಕೊಂಡವರು ಇದ್ದಾರೆ. ಮೊನ್ನೆ ತಾನೇ ಕೇರಳದ ಸುದ್ದಿ ಇಡೀ ದೇಶದಾದ್ಯಂತ ಸದ್ದು ಮಾಡಿತ್ತು. ವ್ಯೂಸ್ ಹುಚ್ಚಿಗೆ ಬಿದ್ದವಳು ಅಮಾಯಕನ ಆತ್ಮಹತ್ಯೆಗೆ ಕಾರಣವಾಗಿದ್ಲು. ಈ ಘಟನೆ ಇನ್ನೂ ಹಚ್ಚ ಹಸಿರಿರುವಾಗಲೇ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಇಂಥದ್ದೇ ಘಟನೆ ನಡೆದಿದೆ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ವಿಡಿಯೋ ಒಂದು ವೈದ್ಯನ ಜೀವವನ್ನೇ ತೆಗೆದಿದೆ. ಕಣ್ತಪ್ಪಿನಿಂದಾಗಿ ಅವಧಿ ಮೀರಿದ ಟ್ಯಾಬ್ಲೆಟ್ ಕೊಟ್ಟಿದ್ದೇ ಜೀವಕ್ಕೆ ಕುತ್ತು ತಂದಿದೆ. ಇವರ ಹೆಸರು ರಾಜೀವ್ ಪಿಕ್ಲೆ ಅಂತ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಅವರ್ಸಾ ಗ್ರಾಮದ ಹಟ್ಟಿಕೇರಿ ನಿವಾಸಿ. ಕಾರವಾರದ ಪಿಕ್ಲೆ ನರ್ಸಿಂಗ್ ಹೋಂನಲ್ಲಿ ಸಹಾಯಕ ವೈದ್ಯರಾಗಿ ಕೆಲಸ ಮಾಡ್ತಾ ಇದ್ರು. ಕಳೆದ 15 ದಿನದಿಂದ ಇದೇ ನರ್ಸಿಂಗ್ ಹೋಂಗೆ ಬಂದಿದ್ದ ರೋಗಿಗೆ ಅವಧಿ ಮೀರಿದ ಔಷಧಿಯನ್ನ ಕೊಟ್ಟಿದ್ರಂತೆ. ಹೀಗಾಗಿ ಮಾರನೇ ದಿನ ರೋಗಿ ಕಡೆಯವರು ಬಂದು ಡೇಟ್ ಎಕ್ಸ್ಪೈರ್ ಆಗಿರೋ ಮಾತ್ರೆ ಕೊಟ್ಟಿದ್ದೀರಿ, ಜೀವಕ್ಕೆ ಏನಾದ್ರೂ ಆದ್ರೆ ಯಾರು ಹೊಣೆ ಅಂತ ಗಲಾಟೆ ಮಾಡಿದ್ರು. ಆಗ ವೈದ್ಯರು ಕೂಡ ಇದು ನನ್ನಿಂದ ಬೇಕಂತ ಆದ ತಪ್ಪಲ್ಲ, ಕಣ್ತಪ್ಪಿನಿಂದ ಆಗಿದ್ದು ಅಂತ ಕ್ಷಮೆಯನ್ನೂ ಕೇಳಿದ್ರು. ಇಷ್ಟಕ್ಕೆ ಸುಮ್ಮನಾಗದವರು ಆಸ್ಪತ್ರೆಯಲ್ಲಾದ ಹೈಡ್ರಾಮವನ್ನ ವಿಡಿಯೋ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ರು. ಅಂತ ಇದರಲ್ಲಿ ಅವ್ರದ್ದು ಹಾಸ್ಪಿಟಲ್ ಅಲ್ಲಿ ಅವ್ರದ್ದು ಜಾಯಿಂಟ್ ಫ್ಯಾಮಿಲಿ ಹಾಸ್ಪಿಟಲ್ ಇರುತ್ತೆ ಕಾರವಾರಲ್ಲಿ. ಅಲ್ಲಿ ಅವ್ರು ಫಾರ್ಮಸಿಸ್ಟ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಇದ್ರ ಜೊತೆಗೆ ಅವರು ಇಲ್ಲಿ ವಾಸ ಆಗಿರ್ತಾರೆ. ದಿನ ಇಲ್ಲಿಗೆ ಬಂದು ಇಲ್ಲಿ ಹಟ್ಟಿಕೆರೆ ಗ್ರಾಮಕ್ಕೆ ಬಂದು ಇಲ್ಲಿ ವಾಸ ಇರ್ತಾರೆ. ಇವ್ರಿಗೆ ಮದುವೆ ಆಗಿದೆ. ಇವ್ರ ಮಿಸಸ್ ಮತ್ತೆ ಮಕ್ಕಳು ಇಬ್ರು ಡಾಕ್ಟರ್ಸ್ ಇದ್ದಾರೆ. ಅವ್ರ ಮಿಸಸ್ ಕೂಡ ಅಲ್ಲಿ ಹುಬ್ಳಿಲಿ ಇರ್ತಾರೆ ಅಂತ. ಸೊ ಇವ್ರದ್ದು ಇವತ್ತಿನ ದಿವಸ ಬೆಳಗ್ಗೆ ಅವ್ರ ಮನೇಲಿ ಇರೋರ್ ಹೌಸ್ ಹೆಲ್ಪ್ ಅವರು ಬಂದು ನೋಟಿಸ್ ಮಾಡಿದ್ದಾರೆ. ಅವ್ರು ಬಂದಿದ ತಕ್ಷಣ ಇಮಿಡಿಯೇಟ್ಲಿ ನೋಡಿದ್ದಾರೆ ಇವರು ರಾಜೀವ್ ಪಿಕ್ಲೆ ಅವರು ಬಾಡಿ ಇಲ್ಲಿ ಬಿದ್ದಿದೆ ಅಂತ ಗನ್ ಜೊತೆಗೆ. ಸೊ ಇದ್ರ ಬಗ್ಗೆ ಏನಾಗಿದೆ ಅಂತ ಅವ್ರ ಮನೆಯವ್ರ ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ನಾವು ತಗೊಂಡು ತನಿಖೆ ಮಾಡ್ತೀವಿ. ಅವರಾಗಿದೆ. ಸೊ ಅದ್ರ ಬಗ್ಗೆ ಕೂಡ ನಾವು ತನಿಖೆ ಮಾಡ್ತೀವಿ. ಅದ್ರಲ್ಲಿ ಏನಾದ್ರು ಇದರಲ್ಲಿ ಇವ್ರ ಮೇಲೆ ಪ್ರಭಾವ ಆಯ್ತಾ, ಅವ್ರಿಗೆ ಏನಾದ್ರು ತೊಂದರೆ ಕೊಟ್ಟಿದಾರ ಅನ್ನೋದು ತನಿಖೆಯಲ್ಲಿ ಗೊತ್ತಾಗುತ್ತೆ. ಯಾವಾಗ ವಿಡಿಯೋ ವೈರಲ್ ಆಯ್ತೋ ವೈದ್ಯ ರಾಜೀವ್ ಪಿಕ್ಲೆ ಮಾನಸಿಕವಾಗಿ ನೊಂದು ಹೋಗಿದ್ದಾರೆ. ಕಾರವಾರದಲ್ಲಿ ಪಿಕ್ಲೆ ನರ್ಸಿಂಗ್ ಹೋಮ್ ಅಂದ್ರೆ ಸಿಕ್ಕಾಪಟ್ಟೆ ಫೇಮಸ್. ಯಾವತ್ತೂ ಕೂಡ ಇಂಥ ಆರೋಪ ಬಂದಿರಲಿಲ್ಲ. ಆದ್ರೀಗ ಕಣ್ತಪ್ಪಿನಿಂದ ಆದ ತಪ್ಪಿಗೆ ಇಂಥ ಮಾತು ಕೇಳಬೇಕಲ್ಲ ಅಂತ ನೊಂದು ಹೋಗಿದ್ದಾರೆ. ಬದುಕೋದಕ್ಕಿಂತ ಸಾಯೋದೆ ಲೇಸು ಅಂತ ತಮ್ಮ ಬಳಿ ಇದ್ದಂತಹ ಡಬಲ್ ಬ್ಯಾರೆಲ್ ಗನ್ ನಿಂದ ಶೂಟ್ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆದರೆ ಆ ಘಟನೆಯಿಂದ ಅವರು ಬಹಳ ಡಿಪ್ರೆಷನ್ ದಲ್ಲಿ ಹೋಗಿದ್ರು. ಅವರಿಗೆ ಬಹಳ ಜಿಗುಪ್ಸೆ ಬಂದಿತ್ತು. ಈ ತರ ಘಟನೆ ಮಾಡುವುದನ್ನು ಇವರಿಗೆ ಇಂತರ ಬಹಳ ಆಗ್ತಾ ಇದೆ ಅಂತ ಕೇಳ್ಕೊಂಡಿದ್ದೀನಿ. ಈ ತರ ಆಗಬಾರ್ದು. ಯಾವುದೋ ಒಂದು ಫ್ಯಾಮಿಲಿ ಹಾಳಾಗ್ತದೆ. ನಾನು ವಿಡಿಯೋ ಮಾಡಿದ್ರೆ ಅವ್ರು ಡಿಪ್ರೆಷನ್ಗೆ ಹೋಗಿದ್ದಾರೆ, ಅದು ಸತ್ಯ. ಅದರಿಂದ ಅವರು ಇದು ಮಾಡಿರಬಹುದು. ಅದ್ರ ಲೀಗಲ್ ಯಾವ ಆಂಗಲ್ ಇಂದ ಅವ್ರಿಗೆ ಮಾಡ್ಬೋದು, ಅದನ್ನ ಮಾಡ್ತಾರೆ. ಒಟ್ನಲ್ಲಿ ಕಣ್ತಪ್ಪಿನಿಂದ ಆದ ಒಂದೇ ಒಂದು ತಪ್ಪು ಜೀವವನ್ನೇ ತೆಗೆದಿದೆ. ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಡೇಂಜರ್ ಅನ್ನೋದಕ್ಕೆ ಈ ಘಟನೆಯೇ ಜೀವಂತ ಸಾಕ್ಷಿ. ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ.